ಒಂದು ಕಡೆ ಇರಾನ್ ಮತ್ತು ಅಮೆರಿಕ ನಡುವೆ ಸಪ್ತಸಾಗರದಾಚೆ ಯುದ್ಧದ ಕಿಚ್ಚು ಹೊತ್ತಿ ಉರಿತಾ ಇದ್ರೆ, ಮತ್ತೊಂದು ಕಡೆ ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ತೆಹರಾನ್ನ ಬೀದಿಗಳಲ್ಲಿ ಶಾಂತಿಯ ಸಂದೇಶ ಹಿಡಿದು ಓಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ಬಿಟ್ಟು ಭಾರತದತ್ತ ದೃಷ್ಟಿ ಹಾಕಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಅಮೆರಿಕದ ಈ ಹೊಸ ತಂತ್ರದಿಂದ ಭಾರತಕ್ಕೆ ಲಾಭ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಭಾರತಕ್ಕೆ ಅಗ್ಗದ ದರದಲ್ಲಿ ಸಿಗ್ತಿದ್ದ ರಷ್ಯಾ ಮತ್ತು ಇರಾನ್ ತೈಲಕ್ಕೆ ಅಮೆರಿಕ ಈಗ ಬ್ರೇಕ್ ಹಾಕಿದೆ. ಅಲ್ಲಿಗೆ ಅಮೆರಿಕ ಒಂದು ಕಡೆ ಶಾಂತಿಯ ಬಗ್ಗೆ ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದಂತಹ ದೇಶಗಳಿಗೆ ಸಿಗ್ತಿದ್ದ ಆರ್ಥಿಕ ರಕ್ಷಣೆಯನ್ನ ಹಿಂಪಡೆದಿದೆ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ವಿಚಾರದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಅಷ್ಟಕ್ಕೂ ಅಮೆರಿಕ ಭಾರತದತ್ತ ದೃಷ್ಟಿ ಇಟ್ಟಿರೋದು ಯಾಕೆ? ಭಾರತಕ್ಕೆ ಹತ್ತಿರ ಇರುವ ಮಲಕ್ಕಾ ಜಲಸಂಧಿಯಲ್ಲಿ ಅಂಥದ್ದೇನಿದೆ? ಇನ್ನು ಮುಂದೆ ಭಾರತಕ್ಕೆ ರಷ್ಯಾದ ಅಗ್ಗದ ತೈಲ ಸಿಗೋದಿಲ್ವಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೂರೊತ್ತು ಊಟಕ್ಕೆ ಗತಿ ಇಲ್ಲದ ಪಾಕಿಸ್ತಾನ ಇರಾನ್ ಹಾಗೂ ಅಮೆರಿಕದ ನಡುವೆ ನಡೆಯುತ್ತಿದ್ದ ಯುದ್ಧವನ್ನ ನಿಲ್ಲಿಸಿಯೇ ಬಿಡ್ತೇವೆ ಅಂತ ಯಾವ ರೀತಿ ಬಿಲ್ಡಪ್ ಕೊಡ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆಯ ಫಲಿತಾಂಶ ಮಾತ್ರ ಶೂನ್ಯ. ಈ ವೈಫಲ್ಯಗಳಿಂದ ಅವಮಾನ ಎದುರಿಸ್ತಾ ಇರುವ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಹೇಗಾದ್ರೂ ಮಾಡಿ ಶಾಂತಿ ಸಂಧಾನ ಮಾಡಲೇಬೇಕು ಅಂತ ಇರಾನ್ನ ರಾಜಧಾನಿ ತೆಹರಾನ್ ತಲುಪಿದ್ದಾರೆ. ಅವರ ಜೊತೆ ಪಾಕಿಸ್ತಾನದ ಗೃಹ ಸಚಿವ ಮೊಹಸಿನ್ ನಖ್ವಿ ಕೂಡ ಇದ್ದಾರೆ. ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆ ಯಾಕೆ ಫೇಲ್ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದೆಲ್ಲದರ ನಡುವೆ ಅಮೆರಿಕ ಭಾರತದತ್ತ ಮುಖ ಮಾಡಿದೆ. ಹೌದು, ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಈಗ ಪಶ್ಚಿಮ ಏಷ್ಯಾದಿಂದ ತಿರುಗಿ ನಮ್ಮ ಭಾರತದ ತೀರಾ ಹತ್ರಕ್ಕೆ ಬಿದ್ದಿದೆ. ಸ್ಟ್ರೇಟ್ ಆಫ್ ಹರ್ಮುಜ್ನಲ್ಲಿ ಕಿಚ್ಚು ಹಚ್ಚಿದ ನಂತರ ಈಗ ಅಮೆರಿಕದ ಮುಂದಿನ ಟಾರ್ಗೆಟ್ ಸ್ಟೇಟ್ ಆಫ್ ಮಲಕ್ಕಾ. ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳ ತೀರಾ ಹತ್ತಿರದಲ್ಲಿರುವ ಒಂದು ಸಮುದ್ರ ಮಾರ್ಗ ಈಗ ಜಗತ್ತಿನ ಅತಿ ದೊಡ್ಡ ಫ್ಲಾಶ್ ಪಾಯಿಂಟ್ ಆಗಿ ಬದಲಾಗ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಸ್ಟ್ರೈಟ್ ಆಫ್ ಹರ್ಮುಜ್ ಬಗ್ಗೆ ಮಾತನಾಡ್ತಿದ್ರು. ಆದರೆ ಈಗ ಅವರ ಫೋಕಸ್ ಮಲಕ್ಕಾ ಕಡೆಗೆ ಶಿಫ್ಟ್ ಆಗಿದೆ. ಇದೊಂದು ಗ್ಲೋಬಲ್ ಮ್ಯಾರಿಟೈಮ್ ಸ್ಟ್ರಾಟರ್ಜಿ, ಅಂದ್ರೆ ಸಮುದ್ರದ ಮೇಲಿನ ಏಕಸೌಮ್ಯದ ದೊಡ್ಡ ಗೇಮ್ ಪ್ಲಾನ್. ಮೊದಲು ಈ ಭೂಪಟವನ್ನ ನೋಡಿ. ನಮ್ಮ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಪಕ್ಕದಲ್ಲೇ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಒಂದು ಸಣ್ಣ ದಾರಿ ಹೋಗುತ್ತೆ. ಇದನ್ನೇ ಸ್ಟೇಟ್ ಆಫ್ ಮಲಕ್ಕಾ ಅಂತ ಕರೆಯೋದು. ಇದು ಇಂಡಿಯನ್ ಓಷನ್ ಅಂದ್ರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರವನ್ನ ಬೆಸೆಯುವ ಅತಿ ಮುಖ್ಯ ಕೊಂಡಿ. ಯೋಚನೆ ಮಾಡಿ, ಜಗತ್ತಿನ 30-40% ವ್ಯಾಪಾರ ಕೇವಲ ಈ ಒಂದು ಪುಟ್ಟ ದಾರಿಯಲ್ಲಿ ನಡೆಯುತ್ತೆ. ಚೀನಾದ ಪಾಲಿಗೆ ಇದು ಎಷ್ಟು ಮುಖ್ಯ ಅಂದ್ರೆ ಅವರ 60% ವ್ಯಾಪಾರ ಮತ್ತು ಇಂಧನ ಸರಬರಾಜು ಇದೇ ದಾರಿಯ ಮೂಲಕ ಆಗಬೇಕು. ಒಂದು ವೇಳೆ ಈ ದಾರಿ ಬಂದಾದರೆ ಚೀನಾ ಕತ್ತಲಲ್ಲಿ ಮುಳುಗುತ್ತೆ. ಅವರ ಫ್ಯಾಕ್ಟರಿಗಳು ಸ್ತಬ್ಧವಾಗ್ತಾವೆ. ಇದನ್ನೇ ಚೀನಾ ಮಲಕ್ಕಾ ಡೈಲಮಾ ಅಥವಾ ಮಲಕ್ಕಾ ಸಂಕಷ್ಟ ಅಂತ ಕರೆಯೋದು. ಈಗ ಅಮೆರಿಕ ಇದೇ ಪಾಯಿಂಟ್ ಅನ್ನ ಹಿಡಿದು ಚೀನಾವನ್ನ ಹದ್ದು ಬಸ್ತಿನಲ್ಲಿ ಇಡಲು ಪ್ಲಾನ್ ಮಾಡ್ತಿದೆ. ಅಸಲೇ ಟ್ವಿಸ್ಟ್ ಶುರುವಾಗೋದು ಇಲ್ಲಿಂದಲೇ ನೋಡಿ. ಇತ್ತೀಚೆಗಷ್ಟೇ ಅಮೆರಿಕ ಮತ್ತು ಇಂಡೋನೇಷ್ಯಾ ನಡುವೆ ಒಂದು ದೊಡ್ಡ ಡಿಫೆನ್ಸ್ ಅಗ್ರಿಮೆಂಟ್ ಅಂದ್ರೆ ರಕ್ಷಣಾ ಒಪ್ಪಂದ ನಡೆದಿದೆ. ಇದು ಸಾಮಾನ್ಯ ಒಪ್ಪಂದ ಅಲ್ಲ. ಇಂಡೋನೇಷ್ಯಾ ಇಷ್ಟು ವರ್ಷ ನಾನ್ ಅಲೈನ್ಡ್ ಅಂದ್ರೆ ಯಾವ ಬಣಕ್ಕೂ ಸೇರದೆ ತಟಸ್ಥವಾಗಿತ್ತು. ಆದ್ರೆ ಈಗ ಅದು ಅಮೆರಿಕದ ಕಡೆಗೆ ಒಲವು ತೋರಿಸ್ತಾ ಇದೆ. ಯಾಕಂದ್ರೆ ಚೀನಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ಮಾಡ್ತಾ ಇರುವ ದೌರ್ಜನ್ಯ, ಚೀನಾ ಆ ಇಡೀ ಸಮುದ್ರ ನಮ್ದೇ ಅಂತ 9 ಲೈನ್ ಎಳೆದುಕೊಂಡು ಕುಳಿತಿದೆ. ಇದರಿಂದ ಇಂಡೋನೇಷ್ಯಾ, ಫಿಲಿಪೈನ್ಸ್ನಂತಹ ದೇಶಗಳಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಿದೆ. ಹೀಗಾಗಿ ಅಮೆರಿಕ ಇಂಡೋನೇಷ್ಯಾದ ಜೊತೆ ಸೇರಿ ಮಲಕ್ಕಾ ಸ್ಟ್ರೈಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದೆ. ಈ ಒಪ್ಪಂದದ ಪ್ರಕಾರ ಅಮೆರಿಕಾಗೆ ಇಂಡೋನೇಷ್ಯಾದ ಏರ್ ಬೇಸ್ಗಳನ್ನ ಬಳಸಲು ಅವಕಾಶ ಸಿಗುತ್ತೆ. ಮಲಕ್ಕಾ ಸುತ್ತಮುತ್ತ ಅಮೆರಿಕಾದ ಸೈನಿಕರು ಕಣ್ಗಾವಲು ಇಡಬಹುದು. ರೇಡಾರ್ ಮಾಹಿತಿಗಳನ್ನ ಇಬ್ರು ಹಂಚಿಕೊಳ್ತಿದ್ದಾರೆ. ಇಂಡೋನೇಷ್ಯಾ ಸಹಾಯ ಇಲ್ಲದೆ ಈ ದಾರಿಯನ್ನ ಕಂಟ್ರೋಲ್ ಮಾಡೋದು ಅಸಾಧ್ಯ ಅನ್ನೋದು ಅಮೆರಿಕಾಗೆ ಚೆನ್ನಾಗಿಯೇ ಗೊತ್ತು. ಈಗ ಅಮೆರಿಕಾಗೆ ಅಲ್ಲಿ ನೇರ ಪ್ರವೇಶ ಸಿಕ್ಕಿದೆ. ಸ್ನೇಹಿತರೆ, ಇಲ್ಲಿ ಒಂದು ಆಘಾತಕಾರಿ ವಿಷಯ ಇದೆ, ಕೇಳಿ. ನೀವು ಸ್ಟ್ರೈಟ್ ಆಫ್ ಹರ್ಮುಜ್ ಬಗ್ಗೆ ಕೇಳಿರಬಹುದು. ಅದು ಸುಮಾರು 30 ಕಿಲೋಮೀಟರ್ ಅಗಲ ಇದೆ. ಆದರೆ ಈ ಮಲಕ್ಕಾ ಇದೆಯಲ್ಲ, ಇದರ ಅತ್ಯಂತ ಕಿರಿದಾದ ಭಾಗ ಕೇವಲ 2.8 ಕಿಲೋಮೀಟರ್ ಮಾತ್ರ. ಗಮನಿಸಿ, ಕೇವಲ 2.8 ಕಿಲೋಮೀಟರ್ ಮಾತ್ರ. ಅಂದ್ರೆ ಬರೀ 2 ದೊಡ್ಡ ಯುದ್ಧ ನೌಕೆಗಳನ್ನ ಅಲ್ಲಿ ನಿಲ್ಲಿಸಿಬಿಟ್ರೆ ಇಡೀ ಸಮುದ್ರ ಮಾರ್ಗವೇ ಚೋಕ್ ಆಗಿ ಹೋಗುತ್ತೆ. ಯಾವುದೇ ಹಡಗು ಅಲ್ಲಿಂದ ದಾಟಲು ಸಾಧ್ಯವಾಗೋದಿಲ್ಲ. ಅಮೆರಿಕ ಇದನ್ನೇ ನಾನ್ ಮಿಲಿಟರಿ ವೆಪನ್ ಆಗಿ ಬಳಸಿಕೊಳ್ಳಲು ಯೋಚನೆ ಮಾಡ್ತಾ ಇದೆ.
ಯುದ್ಧ ಮಾಡದೆಯೇ ಒಂದು ದೇಶದ ಆರ್ಥಿಕತೆಯನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಚೀನಾಗೆ ಇದು ದೊಡ್ಡ ತಲೆನೋವು, ಯಾಕಂದ್ರೆ ಅವರಿಗೆ ಬೇರೆ ಹತ್ತಿರದ ದಾರಿಯೇ ಇಲ್ಲ. ಈಗಲೇ ಯಾಕೆ ಇದೆಲ್ಲ ನಡೀತಿದೆ ಅಂತ ನೀವು ಕೇಳಬಹುದು. ಹರ್ಮುಜ್ ಜಲಸಂಧಿಯಲ್ಲಿ ಕಳೆದ 1 ತಿಂಗಳಲ್ಲಿ ನಡೆದ ಘಟನೆಗಳಿಂದ ಅಮೆರಿಕ ಮತ್ತು ಚೀನಾ ಇಬ್ಬರು ಪಾಠ ಕಲಿತಿದ್ದಾರೆ. ಜಗತ್ತಿನ ವ್ಯಾಪಾರ ಇಂತಹ ಸಣ್ಣ ಸಣ್ಣ ದಾರಿಗಳ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಎಲ್ರಿಗೂ ಅರ್ಥವಾಗಿದೆ. ಚೀನಾ ಸುಮ್ಮನೆ ಕೂತಿದ್ಯಾ? ಖಂಡಿತ ಇಲ್ಲ. ಚೀನಾ 2 ಆಲ್ಟರ್ನೇಟಿವ್ ದಾರಿಗಳನ್ನು ಹುಡುಕಿದೆ. ಪಾಕಿಸ್ತಾನದ ಮೂಲಕ ಹೋಗುವ CPEC ಅಥವಾ BRI ಮಾರ್ಗ, ಮಯನ್ಮಾರ್ ಮೂಲಕ ಹೋಗುವ ಪೈಪ್ಲೈನ್ ಮತ್ತು ಪೋರ್ಟ್ ಮಾರ್ಗ. ಆದರೆ ಒಂದು ವಿಷಯ ನೆನಪಿಡಿ, ಮಲಕ್ಕಾ ಮೂಲಕ ನಡೆಯುವ ಅಷ್ಟೊಂದು ಬೃಹತ್ ಮಟ್ಟದ ವ್ಯಾಪಾರವನ್ನ ಈ ರಸ್ತೆ ಮಾರ್ಗಗಳು ಭರ್ತಿ ಮಾಡಲು ಸಾಧ್ಯವೇ ಇಲ್ಲ. ಹಾಗಾಗಿ ಮಲಕ್ಕಾ ಮೇಲೆ ಅಮೆರಿಕದ ಹಿಡಿತ ಸಾಧಿಸಿದ್ರೆ ಚೀನಾದ ಕುತ್ತಿಗೆ ಅಮೆರಿಕದ ಕೈಯಲ್ಲಿದ್ದಂತೆ. ಇದೆಲ್ಲ ಸರಿಯಪ್ಪ? ಈಗ ಆಗಿರುವ ಬೆಳವಣಿಗೆಯಿಂದ ಭಾರತಕ್ಕೆ ನಷ್ಟವಾಗುತ್ತಾ ಅಥವಾ ಲಾಭವಾಗುತ್ತಾ ಅಂತ ನೀವು ಕೇಳಬಹುದು. ಅದಕ್ಕೂ ಉತ್ತರ ಇದೆ. ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮಲಕ್ಕಾ ಜಲಸಂಧಿಗೆ ಬಹಳ ಹತ್ತಿರದಲ್ಲಿದೆ. ಭಾರತ ಅಲ್ಲಿ ತನ್ನ ನೌಕಾಪಡೆಯನ್ನ ಬಲಪಡಿಸ್ತಾ ಇದೆ. ಒಂದು ವೇಳೆ ಮಲಕ್ಕಾದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಭಾರತ ಅಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಆದರೆ ಒಂದು ಡೇಂಜರ್ ಕೂಡ ಇದೆ. ಮಲಕ್ಕಾ ಏನಾದರೂ ಯುದ್ಧ ಭೂಮಿಯಾಗಿ ಬದಲಾದರೆ ನಮ್ಮ 50ರಿಂದ 60ರಷ್ಟು ವ್ಯಾಪಾರವು ಕುಸಿಯುತ್ತೆ, ಬೆಲೆ ಏರಿಕೆ ಆಗಬಹುದು, ಆರ್ಥಿಕ ಹಿಂಜರಿತ ಉಂಟಾಗಬಹುದು. ಭಾರತ ಈಗ ಸ್ವಿಂಗ್ ಪವರ್ ಆಗಿ ಕೆಲಸ ಮಾಡಬೇಕು. ಅಂದ್ರೆ ಅಮೆರಿಕದ ಜೊತೆಗೂ ಇರಬೇಕು, ತನ್ನ ಸ್ವಂತ ಹಿತಾಸಕ್ತಿಯನ್ನ ಕೂಡ ಕಾಪಾಡಿಕೊಳ್ಳಬೇಕು. ಇದೆಲ್ಲದರ ನಡುವೆ ಟ್ರಂಪ್ ಸರ್ಕಾರ ಈಗ ಭಾರತಕ್ಕೆ ಒಂದು ದೊಡ್ಡ ತಲೆನೋವು ನೀಡಿದೆ. ಇಲ್ಲಿವರೆಗೆ ಅಮೆರಿಕ, ರಷ್ಯಾ ಮತ್ತು ಇರಾನ್ ಮೇಲೆ ನಿರ್ಬಂಧ ಹೇರಿದ್ರು, ಭಾರತಕ್ಕೆ ಮಾತ್ರ ಒಂದು ವಿನಾಯಿತಿ ನೀಡಿತ್ತು. ಅಂದ್ರೆ ಹರ್ಮುಜ್ ಜಲಸಂಧಿಯಲ್ಲಿ ತೊಂದರೆ ಇರೋದ್ರಿಂದ ಭಾರತ ರಷ್ಯಾದಿಂದ ಅಗ್ಗದ ತೈಲವನ್ನ ಖರೀದಿಸಲು ಅಮೆರಿಕ ಅನುಮತಿ ನೀಡಿತ್ತು. ಸುಮಾರು 30 ಮಿಲಿಯನ್ ಬ್ಯಾರಲ್ ರಷ್ಯನ್ ಆಯಿಲ್ ಅನ್ನ ಭಾರತದ ರಿಫೈನರಿಗಳು ಆರ್ಡರ್ ಮಾಡಿದ್ದವು. ಆದರೆ ಈಗ ನಾವು ಇನ್ಮುಂದೆ ಈ ವಿನಾಯಿತಿಯನ್ನ ಮುಂದುವರಿಸಲ್ಲ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಅಂದ್ರೆ ಏಪ್ರಿಲ್ 19ರ ನಂತರ ಭಾರತ ಇರಾನ್ ಅಥವಾ ರಷ್ಯಾದಿಂದ ನಿರ್ಬಂಧವಿಲ್ಲದೆ ತೈಲ ತರೋದು ಕಷ್ಟವಾಗಬಹುದು. ರಷ್ಯಾಗೆ ಹಣ ಕೊಟ್ಟು ಅವರ ಯುದ್ಧಕ್ಕೆ ನಾವು ಸಹಾಯ ಮಾಡಬಾರದು ಅಂತ ಅಮೆರಿಕದ ಒಳಗಡೆ ಡೆಮೊಕ್ರಾಟಿಕ್ ನಾಯಕರು ಟ್ರಂಪ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದರ ನೇರ ಪರಿಣಾಮ ನಮ್ಮ ದೇಶದ ಪೆಟ್ರೋಲ್ ಬೆಲೆ ಮೇಲೆ ಆಗುತ್ತಾ? ಇದು ಈಗಿರುವ ದೊಡ್ಡ $1 ಮಿಲಿಯನ್ ಪ್ರಶ್ನೆ. ಇದೆಲ್ಲದರ ನಡುವೆ ಅದೊಂದು ಹೊಸ ಯುದ್ಧ ತಂತ್ರವನ್ನ ಇರಾನ್ ಪರಿಚಯ ಮಾಡಿದೆ. ಅಮೆರಿಕ ನಮ್ಮ ದೇಶದ ಮೇಲೆ ದಾಳಿ ಮಾಡಲಿ, ನಾವು ಅದಕ್ಕಾಗಿಯೇ ಕಾಯ್ತಿದ್ದೇವೆ ಅಂತ ಇರಾನ್ನ ನಾಯಕರೊಬ್ಬರು ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ದೇಶವಾದರೂ ತನ್ನ ಮೇಲೆ ಬೇರೆ ದೇಶ ದಾಳಿ ಮಾಡಬಾರದು ಅಂತ ಬಯಸುತ್ತೆ. ಆದರೆ ಇಲ್ಲಿ ಮೊಹಸೇನ್ ರೆಜಾಯಿ ಹೇಳ್ತಿರೋದು ಬೇರೆಯೇ. ಅಮೆರಿಕ ಇರಾನ್ ಮೇಲೆ ನೆಲದ ಮೇಲೆ ದಾಳಿ ಮಾಡಲಿ ಅಥವಾ ಗ್ರೌಂಡ್ ಇನ್ವೇಷನ್ ಮಾಡಲಿ, ಅದು ನಮಗೆ ತುಂಬಾನೇ ಒಳ್ಳೆಯದು ಅಂತಾರೆ ಈ ಹಾರ್ಡ್ ಲೈನರ್ ನಾಯಕ. ಯಾಕೊತ್ತಾ? ಅವರ ಲೆಕ್ಕಾಚಾರ ಬಹಳ ಸಿಂಪಲ್. ಅಮೆರಿಕದ ಸೈನಿಕರು ನೆಲದ ಮೇಲೆ ಕಾಲಿಟ್ಟರೆ ನಾವು ಸಾವಿರಾರು ಮಂದಿಯನ್ನ ಒತ್ತೆಯಾಳುಗಳನ್ನಾಗಿ ಹಿಡಿಯುತ್ತೇವೆ. ಆಮೇಲೆ ಅಮೆರಿಕ ಆ ಒಬ್ಬೊಬ್ಬ ಸೈನಿಕನಿಗೂ ತಲಾ $1 ಬಿಲಿಯನ್ ಹಣ ಕೊಡಬೇಕಾಗುತ್ತೆ. ಇದು ಇರಾನ್ನ ಹೊಸ ಯುದ್ಧ ತಂತ್ರ. ಒಟ್ನಲ್ಲಿ ಇರಾನ್ ಈಗ ಹಿಂದೆ ಸರಿಯುವ ಮೂಡ್ನಲ್ಲಿ ಇಲ್ಲ. ಮೊಹಸೇನ್ ರೆಜಾಯಿ ಅವರ ಈ $1 ಬಿಲಿಯನ್ ಹೇಳಿಕೆ ಕೇವಲ ಬೆದರಿಕೆ ಅಲ್ಲ, ಇದು ಇರಾನ್ನ ಹೊಸ ಯುದ್ಧ ನೀತಿ. ನಾವು ಸಾಯಲು ಸಿದ್ಧರಿದ್ದೇವೆ, ಆದರೆ ನಿಮ್ಮನ್ನ ರಕ್ತ ಹೀರಿ ಬಿಡ್ತೇವೆ ಅನ್ನುವ ಭಯಾನಕ ಸಂದೇಶವನ್ನ ಇರಾನ್ ರವಾನಿಸಿದೆ. ಅದೇನೇ ಇರಲಿ, ಜಗತ್ತು ಈಗ ಒಂದು ಹೊಸ ರೀತಿಯ ಶೀತಲ ಸಮರ ಸಾಕ್ಷಿ ಆಗ್ತಾ ಇದೆ. ಇದು ಮಣ್ಣಿಗಾಗಿ ನಡೆಯುವ ಯುದ್ಧವಲ್ಲ, ಇದು ನೀರಿನ ಮೇಲಿನ ಹಕ್ಕಿಗಾಗಿ ನಡೆಯುವ ಯುದ್ಧ. ಅಮೆರಿಕದ ಈ ನಡೆಯಿಂದ ಚೀನಾ ಎಷ್ಟರ ಮಟ್ಟಿಗೆ ಕೆರಳುತ್ತೆ? ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಇರುತ್ತಾ ಅಥವಾ ಮತ್ತೊಂದು ಉಕ್ರೇನ್ ಮಾದರಿಯ ಸಂಘರ್ಷ ಇಲ್ಲಿ ಶುರುವಾಗುತ್ತಾ? ಕಾಲವೇ ಉತ್ತರಿಸಬೇಕು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.